ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿರಿ ಅಂತ ಭಾವಿಸ್ತಾ ವಿಡಿಯೋನ ಯಾವಾಗ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಮುಂಜಾನೆಯಿಂದ ಎಲ್ಲ ಕೆಲಸ ಮಾಡಿ ಫುಲ್ ಸುಸ್ತಾಗೈತಿ. ಆ್ಯಕ್ಚುಲಿ ಮುಂಜಾನೆಯಿಂದ ಎಲ್ಲ ವಿಡಿಯೋ ಮಾಡಿದ್ದೆ, ನಾನು ಡಿಲೀಟ್ ಆಗಿಬಿಟ್ಟಿತ್ತು. ಅದು ಡಿಲೀಟ್ ಆಗೈತೆ ಅಂತ ಹೇಳಕ್ಕೆ ಈ ವಿಡಿಯೋ ಮಾಡಾಕತ್ತೀನಿ. ಮತ್ತು ಮುಂಜಾನೆ ಎಲ್ಲ ಮಾಡಿ ತಿಳ್ಕೊಂಡು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಇಟ್ಟು ಎಲ್ಲ ಮತ್ತೇನೇನು ಬೇಕೆಲ್ಲ ಪ್ಯಾಕ್ ಬಿಟ್ಟಿದ್ದು ಮರ್ತಿದ್ದು ಮಾಡಿ ಮತ್ತೆ ಪ್ಯಾಕ್ ಮಾಡಿಕೊಂಡು ಆಮೇಲೆ ಮತ್ತೆ ಇಷ್ಟ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿವಿ. ಆಲ್ಮೋಸ್ಟ್ ಏನಿಲ್ಲ, ಪ್ಯಾಕಿಂಗ್ ಆಗೈತೆಲ್ಲ. ನಾಳೆ ಇಷ್ಟೊತ್ತಿಗೆ ಟ್ರೈನಾಗ ಇರ್ತೀವಿ. ಈ ವಿಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ. ನೀವು ನೋಡುವಾಗ ನಾವು ಟ್ರೈನಾಗ ಇರ್ತೀವಿ ನೋಡ್ರಿ. ಖುಷಿ ಆಗ್ತದೆ, ಫುಲ್ ಖುಷಿ. ಊರಿಗೆ ಹೋಗಿರ್ತೀವಿ, ಫುಲ್ ಖುಷಿ ಆಗ್ತೈತಿ. ಮತ್ತು ಊರಾಗ ಹೋದಾಗ ಎಲ್ಲರೂ ಇರ್ತಾರಲ್ಲಿ. ವಿಡಿಯೋ ಮಾಡೋಕೆ ಚಲೋ ಆಗ್ತೈತಿ. ಟೈಮ್ ಸಿಗುತ್ತೆ ಇಲ್ಲ, ಲಗ್ನಗತ್ತಲ್ಲಾಗ ಮದುವೆ ಒಂದು ಐತಲ್ಲ, ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲಸದಾಗಿಬಿಡ್ತೀನಿ, ಕೆಲಸ ಅಂತ ಇರ್ತೈತಿ. ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು. ಎಲ್ಲ ರೆಡಿ ಮಾಡೀನಿ. ಮುಂಜಾನೆಂತೂ ಪುರ್ಸೊತ್ತಿಲ್ಲ ಇವತ್ತು. ಅದ್ರ ಜೊತೆಗೇ ವಿಡಿಯೋ ಮಾಡಿದ್ನ ಡಿಲೀಟ್ ಆಗಿದ್ದು ಭಾಳ ಬೇಜಾರಾಗ್ತದೆ. ಹಾಗೆ ಅದ್ರ ಜೊತೆ ನಾನು ಇಲ್ಲೇ ನಮ್ಮ ಕೆಳಗಿನವರು 2 ಫ್ರಾಕ್ ಹೊಲಿಯಾಕೆ ಕೊಟ್ಟಿದ್ರು ಹುಡುಗಿಗೆ, 3 ವರ್ಷದ ಹುಡುಗಿಗೆ. ಮತ್ತೊಂದು 2 ಟಾಪ್ ಕೊಟ್ಟಿದ್ರು, ಅವನ್ನೆಲ್ಲ ಸ್ಟಿಚ್ ಮಾಡಿದೆ. ಇದ್ರ ಜೊತೆಗೆ ಪ್ಯಾಕಿಂಗ್ ಜೊತೆಗೆ ಎಲ್ಲ ಕ್ಲೀನ್ ಮಾಡೋದು. ಹಾಗೆ ಬಟ್ಟೆ ಹತ್ರ ಜಗ್ಗಿದ್ದು ಎಲ್ಲ ಬಟ್ಟೆ ತೊಳೆದು ಹಾಕಿದೆ. ಒಂದೊಂದು ದಿನ ಉಟ್ಕೊಂಡಿದ್ದು ಇರ್ತಾವಲ್ಲವು ಎಲ್ಲ ಒಂದ್ಸಲ ನೀರಾಗಿ ಹಾಕಿಬಿಟ್ಟು ಸ್ವಚ್ಛಕ್ಕೂ ಅಂತೇಳಿ ಅವು ಹಾಕಿದೆ. ಆಮೇಲೆ ಫ್ರಾಕ್ ಒಂದೇ ಹೊಲ್ಕೊಟ್ಟೆ, 2 ಹೊಲಿದಾಗಲಿಲ್ಲ. ಅಮೌಂಟ್ ಪಾಪ ಎಲ್ಲನೂ ಕೊಟ್ಲಕ್ಕಿ ಇನ್ನೂ ಬಂದ ಹೊಲಿಯಾಕತ್ರ. ನಾನು ಅಂಡರ್ಸ್ಟ್ಯಾಂಡ್ ಆಗುತ್ತೆ ನನಗೆ ಅಂತಂದು ಅರ್ಥ ಮಾಡ್ಕೊಂಡು. ಆ್ಯಕ್ಚುಲಿ ನಾವು ಹೊಲ್ಕೊಟ್ಟಿದ್ದು ದೊಡ್ಡ ಮಾತಂತೇಳಿ ಸೋಮಾರ್ಲಕ್ಕಿ ಬೇಸಿಗೆ ಉಟ್ಕೊಳಕ್ಕಂತೇಳಿ ತೊಗೊಂಬಂದಿರಲಿಲ್ಲ. 2 ಕಾಟನ್ ಪೀಸ್ ಕಟ್ ಮಾಡಿದ್ನೆ. ಬಟ್ ಅದು ಮಷಿನ್ ಏನಾಗೈತೇನೋ ಹೊಲಿಗೆ ಸರಿಯಾಗಿ ಬೀಳೋಲ್ಲಾಗಿಬಿಟ್ಟಿತ್ತು. ಇವತ್ತು ಮುದ್ದಾಮ್ ಕಾಡಾಕತ್ತಿತ್ತದು. ಇಲ್ಲ ಹೊಲ್ಬಿಡ್ತಿದ್ನಿ, ಅದೊಂದು ಕಟ್ ಮಾಡಿ ಇಟ್ಟಿದ್ನಿ, ಹೊಲಿಯಾಕತ್ತಿದ್ನಿ. ಅದನ್ನು ಅದು ದಾರ ಒಳ್ಳೊಳ್ಳೆ ಸರಿಯಾಗಿ ಬೀಳೋಲ್ಲಾಗಿತ್ತಲ್ಲ ಹೊಲಿಗೆ. ಬ್ಯಾಡ್ಬಿಡು ಅಂತೇಳಿ ಒಂದು ಹೊಲಿದ್ದೆ. ಟಾಪು 2 ಹೊಲಿಗೆ ಕೊಟ್ಬಿಟ್ಟೆ. 2 ಅದನ್ನೇನೋ ಬಂದಾಗ ಕೊಡ್ತೀನಿ ಅಂತಂದೆ. ಆಯಿತಾ, ನಡೀತೈತೆ ಅಂತಂದು ಅಮೌಂಟ್ ಕೊಟ್ಟು ತೊಗೊಂಡು ಹೋಗಿ ನಾವು ಊಟ ಮಾಡಿದ್ವಿ. ಊಟ ಮಾಡಿ ಮತ್ತೆಲ್ಲ ನಮ್ಮದು ವಜ್ರ ಟೂರಿಗೆ ಹೋಗ್ಬೇಕಂದ್ರೆ ಬರೇ ಅದು ಪ್ಯಾಕ್ ಮಾಡಿ ಇದು ಪ್ಯಾಕ್ ಮಾಡಿ, ಏನು ಬಿಟ್ಟು ಅಂತೇಳಿ ನೆನಪು ಮಾಡಿ ಒಳ್ಳೆ ಎಲ್ಲನೂ ಇಟ್ಕೋಬೇಕಲ್ಲ. ಸ್ವಲ್ಪ ತಲೆ ಮಿಸಾಕತ್ತೀವಿ, ಭಾಳ ತಲೆ ಮಿಸಾಕತ್ತಿ. ಆ ಚಸ್ಮಾ ನಮಗೇನು ಒಂಥರ ಕಂಫರ್ಟ್ ಆಗೋವಲ್ಲ ಹಾಕ್ಕೊಂಡ್ರೆ. ಅದು ಹಾಕ್ಕೊಂಡ್ರೆ ಒಂಥರ ಆಗ್ತೈತಿ, ಮತ್ತೆ ತಲೆ ಮಿಸ್ದಾಗ ಹಾಕೈತಿ. ಹಾಕ್ಕೊಳಕ್ಕೆ ಒಳ್ಳೆ ಮಿಸಾಕತ್ತೈತಿ. ಅದು ಏನೇನು ಒಂಥರ ಆಗತೈತಿ. ನಮ್ಮ ತಂಗಿ ಅಂದು ರೂಢಿ ಆಗುತ್ತೆ, ನಂಗೆ ಹಾಕೈತಿ. ಕಂಟಿನ್ಯೂ ಹಾಕೋ ಅಂದ್ರೆ ರೂಢಿ ಆಕೈತಿ ಅಂತಂದ್ರೆ ಮಾಡಬೇಕು. ನಂಗೆ ಹಾಕೊಂಡ್ರೆ ತಲೆ ತಿರುಗಿದಂಗೆ ಏನು ಮಾಡೋದು ರೂಢಿ ಇಲ್ಲ. ನಾಳೆ ಇಷ್ಟೊತ್ತಿಗೆ ಮತ್ತು ಹೈದ್ರಾಬಾದ್ ಒಳಗಿರ್ತೀನಿ. ಹೈದ್ರಾಬಾದ್ ಒಂದು ಪೂರ್ತಿ ರಾತ್ರಿ ಒಂದು ಪೂರ್ತಿ ಜರ್ನಿ ಮಾಡಿದ್ವಿ ಅಂದ್ರೆ 1 ಡೇ ಪೂರ ಹೋಗಿ ಹೈದ್ರಾಬಾದ್ ನೋಡ್ತೀವಿ. ಆಮೇಲೆ ಹೈದ್ರಾಬಾದ್ ನೈಟ್ 9 ಗಂಟೆಗೇನೋ ಐತೆ ಅಂತ ಟ್ರೈನು. 9 ಗಂಟೆಗೆ ಬಿಟ್ಟು ಮತ್ತು ಮುಂಜಾನೆ 7-8 ಗಂಟೆಗೆ ಬಿಜಾಪುರಕ್ಕಿರ್ತೀವಿ. ಬಿಜಾಪುರದಿಂದ ಮತ್ತು ಎಲ್ಲ ಸ್ವಲ್ಪ ಇಳಿದು ನಾಷ್ಟ ಮಾಡಿ ಮತ್ತು ಅಲ್ಲಿಂದ ಹೋಗ್ಬೇಕಾದ್ರೆ ಮನೆ ಮುಟ್ಟಬೇಕಾದ್ರೆ 12-1 ಗಂಟೆ ಆಗುತ್ತೆ ನಮ್ಮದು. ಇಷ್ಟು ದೊಡ್ಡ ಜರ್ನಿ ಐತೆ ನೋಡ್ರಿ. ಕುತ್ತಿಗೆ ನನಗಂತೂ ಕುತ್ತಿಗೆ ಬರ್ತೈತೆ. ಅಲ್ಲಿಂದ ಬರ್ಬೇಕಾದ್ರೂ ಇಲ್ಲಿಂದ ಹೋಗ್ಬೇಕಾದ್ರೂ. ಊರಿಗೆ ಹೋಗ್ಬೇಕಂತ ಖುಷಿ ಇರ್ತೈತಿ, ಬಟ್ ಜರ್ನಿ ಮಾಡೋಕ್ಕಂದ್ರೆ ಕುತ್ತಿಗೆ ಬಂದ್ಬಿಡ್ತೈತಿ. ಅದೇ ಹುಡುಗರು ಸುಮ್ಮನೆ ಇಲ್ಲ, ಅದನ್ನು ಕೊಡಿಸು ಇದನ್ನು ಕೊಡಿಸು, ಅದನ್ನು ತಿಂತೀನಿ ಇದನ್ನು ತಿಂತೀನಿ ಹೊಲಸವು ಏನು ಚಲೋ ಇರೋಂಗೆ ಏನಿಲ್ಲ.
ಟ್ರೈನ್ಯಾಗ ಅಂತೂ ಏನೂ ತಿನ್ನಂಗಿಲ್ಲ ನಾವು. ಈಗ ನಸಿನ್ಯಾಗ 3:30 ಎದ್ದು ಚಪಾತಿ ಸ್ವಲ್ಪ ಬೇಳೆ ಸಪ್ಪನ ಬೇಳೆ ಮಾಡ್ತೀನಿ. ಹುಡುಗರ ಸಲುವಾಗಿ ಪಲ್ಯ ಮಾಡೋಂಗಿಲ್ಲ, ಸಪ್ಪನ ಬೇಳೆ ಮಾಡೀನಿ ಆದರೆ ಅವ್ರಿಗೆ ಏನಾಗುತ್ತೆ. ಸ್ವಲ್ಪ ಪಲಾವ್ ಮಾಡ್ಕೊತೀನಿ, ಆಮೇಲೆ ಸ್ವಲ್ಪ ಚಟ್ನಿ ಮಾಡೀನಿ, ಚೂಡ ಮಾಡೀನಿ. ಒಂದು ಸ್ವಲ್ಪ ನಾವು ಮನ್ಯಾಗಿಂದನೇ ಪ್ರತಿ ಸಲ ನಾನು ಅಲ್ಲಿಂದ ಬರ್ಬೇಕಾದ್ರೂ ಮನ್ಯಾಗಿಂದನೇ ಕಟ್ಕೊಂಬರ್ತೀನಿ. ಇಲ್ಲಿಂದ ಹೋಗ್ಬೇಕಾದ್ರೂ ನಾನು ಮನ್ಯಾಗನೇ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾವು ಟ್ರೈನಾಗ ಯಾವಾಗಲೂ ಅಡ್ಡಾಡೋದ್ರಿಂದ ಗೊತ್ತೈತೆ ನಮ್ಗೆ ಅಲ್ಲಿ ಹೆಂಗೆ ಸಿಗ್ತೈತಿ ಊಟ ನಾಷ್ಟ ಆಗು ಅಂಥೇಳಿ. 100-200 ರೂಪಾಯಿ ಕೊಟ್ಟು ತೊಗೊಂಡ್ರೂ ಒಂದಿನ ಒಂದು ತುತ್ತು ತಿಂದಿಲ್ಲ. ಅದು ಸರಿಯೇ ಇರೋಂಗಿಲ್ಲ, ಚಲೋ ಇರೋಂಗಿಲ್ಲ ಅಂತೇಳಿ ರೊಕ್ಕ ಕೊಟ್ಟು ಎಷ್ಟೋ ಸಲ ಚೆಲ್ಲಿ ಬಿಟ್ಟಿವಿ. ಹಾಗೆ ಅದನ್ನು ಒಂದ್ಸಲ ಹಸುವಾಗಿ ಫಸ್ಟಿಗೆ ಗೊತ್ತಿಲ್ಲರಾಗ ಅನಿವಾರ್ಯ ತೊಗೊಂಡಾಗ ಇವನ್ನೆಲ್ಲ ಹಾಗೆ ಚೆಲ್ಲಿಬಿಟ್ಟಿವಿ. ಎಷ್ಟು ಸುಮ್ಮನೆ ಅವೆಲ್ಲ ಯಾಕೆ ಅಂಥೇಳಿ ಅವಾಗಿಂದ ನಾನು ಮನ್ಯಾಗನೇ ಮಾಡ್ತೀನಿ. ಹೋಗ್ಬೇಕಾದ್ರೂ ಮನ್ಯಾಗನೇ, ಬರಬೇಕಾದ್ರೂ ಮನ್ಯಾಗನೇ. ಸ್ವಲ್ಪ ಏನೂ ಬೇಕಂದ್ರೆ ಸ್ವಲ್ಪ ಚಟ್ನಿ ಚಪಾತಿ ಮಾಡಿದರೂ ಸಾಕು. ಮೊಸರು ತೊಗೊಂಡು ತಿನ್ಬೋದು ಆರಾಮಾಗಿ. ಒಂದು ಪ್ಯಾಕೆಟ್ ಮೊಸರು ತೊಗೊಂಡು ಮೊಸರು ಹಾಕ್ಕೊಂಡು ತಿನ್ಬೋದು. ನಮಗೇನು ಟ್ರೈನಾಗೇನು ಅಷ್ಟು ಹೊಟ್ಟೆ ತುಂಬ ಊಟ ಏನು ಹೋಗ್ತಾಯಿಲ್ಲ. ಸುಮ್ಮನೆ ಒಂದು 2 ಚಪಾತಿ ಇರಲ್ಲ. ಹುಡುಗರ ಸಲುವಾಗಿರಲ್ಲಿ ಒಯ್ಯಬೇಕಾಗುತ್ತೆ. ನಾವು ಹಂಗೆ ಹೋದ್ರೆ ನಡೆಯಂಗಿಲ್ಲ. ಸ್ವಲ್ಪ ನಮ್ಮ ಮನ್ಯಾಗ ಇತ್ತಂದ್ರೆ 1-2 ತುತ್ತು ತಿನ್ನಂಗೆ ಆಕೈತಿ. ಅಲ್ಲಿ ಅಂತೂ ಹೋಗಂಗಿಲ್ಲ, ಒಟ್ಟು ಹೋಗಂಗಿಲ್ಲ. ಮ್ಯಾಲಿದ ಏನಾದ್ರು ತಿಂದ್ರೆ ಸ್ನ್ಯಾಕ್ಸ ಜ್ಯೂಸ ತಿನ್ಬೋದು ಅಷ್ಟೇ. ಸ್ನ್ಯಾಕ್ಸ್ ಅಂದ್ರೇನು ಪಾಪಡಿ, ಕುರ್ಕುರಿ, ಬಿಸ್ಕಿಟ ಅಂಥವು ತಿನ್ಬೋದು. ಊಟ ಇಂಥ ಏನು ಅಡುಗೆ ಮಾರಾಕ್ತಿರ್ತಲ್ಲ ಏನೂ ತೊಗೊಳಂಗಿಲ್ಲ. ನೀರು ಒಂದು ತೊಗೋತೀವಿ. ಹುಡುಗರು ಏನಾದ್ರು ಚಿಪ್ಸ ಕುರ್ಕುರಿ ಬಿಸ್ಕಿಟ್ ಅವು ಕೇಳ್ತಿರ್ತಾವೆ, ಅದಷ್ಟು ಕೊಡಿಸ್ತೀವಿ. ಬಿಟ್ಟರೆ ಇಡ್ಲಿ ಸಮೋಸ ಬಜ್ಜಿ ಊಟ ಬರ್ತಾರಲ್ಲ ಏನೂ ತೊಗೊಳಂಗಿಲ್ಲ. ನಮ್ಗೆ ಹೋಗೋದೇ ಇಲ್ಲ, ತೊಗೊಳಂಗಿಲ್ಲ. ಇಷ್ಟಾಗಿತ್ತು ನೋಡ್ರಿ. ಮುಂದೆ ಸ್ವಲ್ಪ ಅದು ಒಂದೆರಡು ಕ್ಲಿಪ್ ಓದಿದ್ದು ಮಧ್ಯಾಹ್ನ ಮಾಡಿದ್ದು ಒಂದೇನೋ ಐತಿ, ಅದಿಷ್ಟು ಹಾಕಿನಿ, ಆ್ಯಡ್ ಮಾಡೀನಿ. ಮುಂಜಾನೆ ಮಾಡಿದ್ದೆಲ್ಲ ಡಿಲೀಟ್ ಆಗಿಬಿಟ್ಟೈತಿ ವಿಡಿಯೋ. ಅದಕ್ಕೆ ಇವಾಗ ಮತ್ತೆ ಕುಂತು ಹೇಳಿದ್ ನೋಡ್ರಿ. ಮುಂಜಾನಿಂದ ಹಿಡಿದೆಲ್ಲ ಮಾಡಿದ್ದು ಕತ್ತಿನ ಹೆಣ್ಮಕ್ಳು ಇಷ್ಟ ನೋಡ್ರಿ. ಚಿನ್ನ ಮಾಡೋದು ಎಲ್ಲಿದ್ದರೂ ಮಾಡೋದೇನೋ ಮಾಡೋ ತಪ್ಪಿಲ್ಲ. ಸೊ ನಾಳೆ ಅಷ್ಟೊತ್ತಿಗೆ ಟ್ರೈನಿಗೆ ಇರ್ತೀನಿ. ಎಲ್ಲರೂ ವೆಲ್ಕಮ್ ಮಾಡಿರಿ, ಮತ್ತೆ ಸಿಗ್ತೀನಿ. ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡ್ರಿ. ಆಗಳೇ ವಿಡಿಯೋ ಮಾಡಾಗ ಸ್ವಿಚ್ ಆಫ್ ಆಗಿಬಿಡ್ತು ಫೋನ್ ಸಡನ್ಲಿ. ಫ್ರಾಕ್ ಹೊಲಿಯಾಕತ್ತೀನಿ ನೋಡ್ರಿ. ಕುಂತ್ರೆ ಹಂಗೆ ಸುಮ್ಮನೆ ವೇಸ್ಟ್ ಕುಂತ್ಬಿಡ್ತಿದ್ನೆ. ಇದು ಕಟ್ ಮಾಡೀನಿ ಪೂರ್ತಿ. ಇದೊಂದು ಈಗ ಲಂಗ ಹೊಲ್ದೀನಿ. ಇದನ್ನು ಕೆಳಗಿಂದು ನೆಲಿಗೆ ಕಟ್ಟೀನಿ. ಈಗ ಟಾಪ್ನು ಹಿಡ್ದೀನಿ. ಇದು ಮ್ಯಾಲಿದೂ ಹೊಲ್ದೀನಿ. ಈಗ ಅಟ್ಯಾಚ್ ಮಾಡ್ತೀನಿ ನೋಡ್ರಿ. 2 ಫ್ರಾಕ್ ಹೊಲದ್ನಿ ಅಂದ್ರೆ 300 ರೂಪಾಯಿ. ಅದ್ರದ್ದು 50 ರೂಪಾಯಿ, 350 ರೂಪಾಯಿ ದುಡ್ದಂಗೆ ಆಯ್ತು. ನಾನು ಸುಮ್ಮನೆ ಖಾಲಿ ಕುಂತ್ರೆ ಫೋನ್ ನೋಡ್ಕೋತ ಕುಂತ್ಬಿಡ್ತಿದ್ದೆ. ಮಾಡಿದ್ರೆ ಏನಾರ ಕೆಲಸ ಆಗ್ತು. ಹಿಂಗೇನಾರ ಹೊಲ್ಯಾಕೆ ಇಷ್ಟ ನನಗೆ. ದಿನ ಬರಬೇಕು ಹೊಲ್ಯಾಕೆ, ದಿನ ಹಾಕ್ಬೇಕು. ಕೆಲಸ ಇದ್ದು ಅಂದ್ರೆ ಫೋನ್ ನೋಡೋ ಅವಶ್ಯಕತೆನೇ ಇರೋಂಗಿಲ್ಲ, ನೋಡೋದೇ ಇಲ್ಲ. ಕೆಲಸ ಇರ್ಲಿಕ್ಕಂದ್ರೆ ನೋಡ್ಕೊತ ಕುಂದಿರ್ತೀವಿ ನೋಡ್ರಿ. ಇದ್ರ ಟಾಪ್ ದಪ್ಪ ಐತೆ, ಅದು ಹುಡುಗಿ ಸ್ವಲ್ಪ, ಅದಕ್ಕೆ ಜಾಸ್ತಿನೇ ಇಟ್ಟೀನಿ. ಸ್ವಲ್ಪ 2 ಇಂಚ ದೊಡ್ಡದಾದ್ರೂ ಪರವಾಗಿಲ್ಲ, ಸಣ್ಣದಾಗಬಾರ್ದು ಅಂಥೇಳಿ ಪೂರ್ತಿ ಸ್ಟಿಚ್ ಮಾಡಿ ತೋರಿಸ್ತೀನಿ ತಡ್ರಿ ನಿಮ್ಗೆ. 2 ಅಂಗಿ ಹೊಲ್ದು ಕೊಟ್ಟಿನಿ, ತೋರ್ಸೋಕ್ಕಾಗಲಿಲ್ಲ, ಲೇಟಾಗಿತ್ತು. ಕೊಟ್ಬಿಟ್ರೆ ಪ್ಯಾಕ್ ಅದು ಮಾಡೋದಿತ್ತಲ್ಲ. ಎಲ್ಲ ಪ್ಯಾಕಿಂಗ್ ಅದು ಆಗೈತಿ, ಊಟದು ಆಯ್ತು. ಈಗ ನೋಡ್ರಿ ನಮ್ಮ ಬ್ಯಾಗ್ ರೆಡಿ ಅದಾವು. ಮುಂಜಾನೆ 5 ಗಂಟೆಗೆ ಅಂದ್ರೆ ಜಾಗ ಖಾಲಿ ಮಾಡ್ಬೇಕು ನಾವು. 5 ಗಂಟೆಗೆ ಗಾಡಿ ಬರ್ತೈತಿ. ಸೊ ಟೈಮ್ ನೋಡ್ರಿ 10 ಗಂಟೆ ಆಯಿತು. ಅವೆರಡು ಅಂಗಿ ಹೊಲ್ದು ಕೊಡ್ಬೇಕಾದ್ರೆ ಭಾಳ ಇದಾಗಿ
ಪ್ಯಾಕ್ ಮಾಡೋದು, ಜೊತೆಗೆ ಅದು ಒಂದು ಎಲ್ಲ ಸ್ವಚ್ಛ ಮಾಡೋದು, ಎಲ್ಲ ಕ್ಲೀನ್ ಮಾಡೋದು, ಎಲ್ಲ ಕಟ್ಟಿಡೋದು, ತಿಂಗಳಗಟ್ಟಲೆ ಹೋಗ್ತೀವಿ ಅಂದ್ರೆ ಎಲ್ಲ ಚೆಂದಾಗಿ ಮಾಡಿಟ್ಟು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಫ್ರಾಕ್ ಬಂದಿದ್ದು ತೋರಿಸೋದಾಗಲಿಲ್ಲ. ಪ್ಯಾಕಿಂಗ್ರೊಳಗೆ 2 ಅಂಗಿ ಹೊರಗೆ ಕೇಸಿ ಮುಗಿಸಿದೆ. ಮತ್ತೆ ಸಿಗ್ತೀನಿ ಊರಿಗೆ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.